ಕಾಂಗ್ರೆಸ್ ಪಕ್ಷದ ಮುಖಂಡ ಮಾಜಿ ಶಾಸಕ ಸಚಿವ ಆಗಿರುವಂತಹ ವಿನಯ್ ಕುಲಕರ್ಣಿಗೆ ರೈಟ್ ನಾವು ಈಗ ಒಂದು ಬಿಗ್ ರಿಲೀಫ್ ಅನ್ನುವಂಥದ್ದು ಸಿಕ್ಕಿದೆ. ಕೊಲೆ ಆರೋಪದಲ್ಲಿ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇರತಕ್ಕಂತಹ ವಿನಯ್ ಕುಲಕರ್ಣಿಗೆ ಈಗ ಒಂದು ಸಂತಸದ ಸುದ್ದಿ ಮನೆ ಮಾಡಿ. ಕಾಂಗ್ರೆಸ್ ಮುಖಂಡ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಕುಲಕರ್ಣಿ ಜೀವಾವಧಿ ಶಿಕ್ಷೆಗೆ ತಡೆಯಾಜ್ಞೆಯನ್ನು ನೀಡಿದೆ ಹೈಕೋರ್ಟ್. ಹಾಗಾದರೆ ವಾಟ್ ನೆಕ್ಸ್ಟ್? ಮುಂದೇನು? ಶಾಸಕತ್ವ ಮರುಸ್ಥಾಪನೆ ಯಾವಾಗ ಆಗುತ್ತೆ? ಜನಪ್ರತಿನಿಧಿಗಳ ಕಾಯ್ದೆ 1951 ಏನು ಹೇಳುತ್ತೆ? ಈ ಸೆಕ್ಷನ್ ಏನು ಹೇಳುತ್ತೆ? 1951 ಸೆಕ್ಷನ್. ನಿಮ್ಮ ಶಿವವೇಗ ನ್ಯೂಸ್ನಲ್ಲಿ ಈ ಕುರಿತು ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಕೊಡ್ತೀವಿ. ಬಿಜೆಪಿಯ ಕಾರ್ಯಕರ್ತ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ಪಾಲಾಗಿದ್ದರು ವಿನಯ್ ಕುಲಕರ್ಣಿ. ಶಾಸಕರಾಗಿದ್ದರು. ಆದರೆ ಈಗ ಮತ್ತೊಮ್ಮೆ ಹ್ಯಾಪಿ ನ್ಯೂಸ್, ಗುಡ್ ನ್ಯೂಸ್ ವಿನಯ್ ಕುಲಕರ್ಣಿಯವರಿಗೆ. ಏನು ಅಂತಂದರೆ ಇವತ್ತು ಬೆಳಗ್ಗೆ ವಿನಯ್ ಕುಲಕರ್ಣಿಯವರಿಗೆ ಜಾಮೀನನ್ನು ಕೊಟ್ಟಿದೆ ಹೈಕೋರ್ಟ್. ಹಾಗಾದರೆ ಮತ್ತೆ ಯಾವಾಗ ಶಾಸಕತ್ವದ ಒಂದು ಅರ್ಹತೆ ಕಂಟಿನ್ಯೂ ಆಗುತ್ತೆ? ಯಾವಾಗ ಮತ್ತೆ ಅವರ ಹಿಂದಿನ ಸ್ಥಾನಮಾನಗಳು ಒದಗಿ ಬರುತ್ತೆ? ಇದಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ಕಾಯ್ದೆ ಸೆಕ್ಷನ್ 1951 ಏನು ಹೇಳುತ್ತೆ ಅನ್ನುವಂತಹ ಮಾಹಿತಿಯನ್ನು ಅಶ್ವವೇಗ ನ್ಯೂಸ್ ಇವತ್ತು ನಿಮ್ಮ ಮುಂದೆ ತೆರೆದಿರುತ್ತೆ. ಕೊಲೆ ಆರೋಪದಲ್ಲಿ ಶಿಕ್ಷೆಯನ್ನು ಇಷ್ಟು ದಿನಗಳ ಕಾಲ ಕಾರಾಗೃಹದಲ್ಲಿದ್ದು ಅನುಭವಿಸಿದ್ರು. ಜೀವಾವಧಿ ಶಿಕ್ಷೆ ಅನ್ನುವಂಥದ್ದು ಅವರ ಮೇಲಾಗಿತ್ತು. ಆದರೆ ಈಗ ಒಂದು ಅರ್ಜಿಯನ್ನು ಸಲ್ಲಿಸಿದರು. ತಮ್ಮ ಮೇಲಾಗಿರುವಂತಹ ಶಿಕ್ಷೆಯನ್ನು ವಿರೋಧಿಸಿ ಒಂದು ಅರ್ಜಿಯನ್ನು ಸಲ್ಲಿಸಿದರು. ಆ ಅರ್ಜಿಯ ಅನುಸಾರವಾಗಿ ಅದನ್ನು ತೂಗಿ ಅಳೆದು ಈಗ ಹೈಕೋರ್ಟ್ ಜಾಮೀನನ್ನು ಕೊಟ್ಟಿದೆ. ಜನಪ್ರತಿನಿಧಿಗಳ ಕಾಯ್ದೆ 1951 ಸೆಕ್ಷನ್ 8 ಪ್ರಕಾರ ಶಾಸಕ ಅಥವಾ ಸಂಸತ್ ಸದಸ್ಯರಿಗೆ ಅನರ್ಹತೆ ಉಂಟಾದಾಗ ಉನ್ನತ ನ್ಯಾಯಾಲಯದಿಂದ ಅಪರಾಧ ಸಾಬೀತಾಗಿರುವಂತಹ ತೀರ್ಪಿಗೆ ತಡೆ ದೊರೆತರೆ ಮಾತ್ರ ಶಾಸಕತ್ವ ಮರುಸ್ಥಾಪನೆ ಆಗುತ್ತದೆ. ಜನಪ್ರತಿನಿಧಿಗಳ ಕಾಯ್ದೆಯಡಿ ಇರುವಂತಹ ಅರ್ಹತೆಯೂ ಕೂಡ ಅಲ್ಲಿಗೆ ನಿಂತ್ಕೊಳ್ಳುತ್ತೆ. ಕೋರ್ಟ್ ತಡೆಯಾಜ್ಞೆಯನ್ನು ಪ್ರತಿಯನ್ನು ಸ್ಪೀಕರ್ಗೆ ರವಾನೆ ಮಾಡಬೇಕು, ಸ್ಪೀಕರಿಗೆ ಕೊಡಬೇಕು, ಸಲ್ಲಿಸಬೇಕು, ಅಥವಾ ವಿಧಾನಸಭೆಯ ಕಾರ್ಯದರ್ಶಿಗಳಿಗೆ ಅದನ್ನು ಸಲ್ಲಿಸಬೇಕು. ಪರಿಶೀಲನೆ ಬಳಿಕ ಶಾಸಕತ್ವದ ಮರುಸ್ಥಾಪನೆ ಅಧಿಸೂಚನೆ ಅನ್ನುವಂಥದ್ದು ಬರುತ್ತೆ, ಅದರ ನೋಟಿಫಿಕೇಶನ್ ಅನ್ನುವಂಥದ್ದು ಬರುತ್ತೆ. ಜಾಮೀನಂತರೂ ಸಿಕ್ಬಿಟ್ಟಿದೆ. ಹಾಗಾದರೆ ಶಾಸಕತ್ವದ ಮರುಸ್ಥಾಪನೆ ಯಾವಾಗ ಆಗುತ್ತೆ? ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸೆಕ್ಷನ್ ಇದೆ. ಆ ಸೆಕ್ಷನ್ನು 1951 ಸೆಕ್ಷನ್ 8 ಪ್ರಕಾರ ಏನು ಹೇಳುತ್ತೆ ಅಂತಂದರೆ, ಶಾಸಕ ಅಥವಾ ಸಂಸತ್ತಿನ ಸದಸ್ಯರು ಯಾರಿರ್ತಾರೆ ಅವರು ಈ ತರಹದ ಅಪರಾಧಗಳಲ್ಲಿ ಸಿಲುಕು ಹಾಕಿಕೊಂಡು ಅವರಿಗೆ ಅನರ್ಹತೆ ಉಂಟಾದಾಗ ಉನ್ನತ ನ್ಯಾಯಾಲಯದಿಂದ ಅಪರಾಧ ಸಾಬೀತಾಗಿರುವಂತಹ ತೀರ್ಪಿಗೆ ಈ ರೀತಿ ಏನಾದರೂ ಜಡ್ಜ್ಮೆಂಟ್ಗಳು ಬಂದಾಗ ಆ ಒಂದು ಕಾಪಿಯನ್ನು, ಕೋರ್ಟಿನ ಆರ್ಡರ್ ಕಾಪಿಯನ್ನು ಸ್ಪೀಕರಿಗೆ ಕೊಡಬೇಕು. ಮತ್ತು ಕಾರ್ಯದರ್ಶಿಗಳು, ವಿಧಾನಸಭೆಯ ಸೆಕ್ರೆಟರಿ ಏನಿರ್ತಾರಲ್ಲ ಕಾರ್ಯದರ್ಶಿಗಳು, ಅವರಿಗೆ ಕೊಡಬೇಕು. ಅವರು ಕಂಟಿನ್ಯೂಯೇಷನ್ ಆಫ್ ಹಿಸ್ ಪೋಸ್ಟ್, ಅಂದರೆ ಹಿಂದಿನ ಪೋಸ್ಟ್ ಶಾಸಕತ್ವದ ಮರುಸ್ಥಾಪನೆಗೆ ಒಂದು ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಸೊ ಹಾಗೆ ಆ ಕಾಯ್ದೆ ಪ್ರಕಾರ ಇಷ್ಟು ಪ್ರೋಸೆಸ್ಗಳಿದೆ. ಆ ಪ್ರೋಸೆಸ್ಗಳನ್ನು ಅನುಸರಿಸ್ತಾ ಹೋದರೆ ಮತ್ತೆ ಶಾಸಕತ್ವ ಮರುಸ್ಥಾಪನೆ ಆಗುತ್ತೆ. ಸೊ ಹೀಗೆ ವಿನಯ್ ಕುಲಕರ್ಣಿಯವರ ಶಾಸಕತ್ವ ಯಾವಾಗ ಮರುಸ್ಥಾಪನೆ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಸೊ ಸೆಕ್ಷನ್ 1951 ಪ್ರಕಾರ ಎಲ್ಲ ಪ್ರೋಸೆಸ್ಗಳು ನಡೀಬೇಕು. ಜಡ್ಜು ಏನು ಹೇಳಿದ್ದಾರೆ, ಜಡ್ಜ್ಮೆಂಟಲ್ಲಿ ಏನಿದೆ ಅನ್ನುವಂತಹ ಎಲ್ಲ ವಿಚಾರವನ್ನು ನ್ಯಾಯಾಧೀಶರಿಗೆ ಕೊಡಬೇಕು. ಅದರ ಜೊತೆಗೆ ಸಭಾಪತಿಗಳು, ನ್ಯಾಯಾಧೀಶರು ಕೊಟ್ಟಂತಹ ಜಡ್ಜ್ಮೆಂಟನ್ನು ಸಭಾಪತಿಗಳಿಗೆ, ಸ್ಪೀಕರ್ ಯಾರಿರ್ತಾರೆ ಅವ್ರಿಗೆ ಕೊಡಬೇಕು. ಆ್ಯಂಡ್ ವಿಧಾನಸಭೆಯ ಸೆಕ್ರೆಟರಿ ಯಾರಿರ್ತಾರೆ ಕಾರ್ಯದರ್ಶಿಗಳು ಅವ್ರಿಗೆ ಕೊಡಬೇಕು. ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿ ಎಕ್ಸಾಕ್ಟಾಗಿ ಜಡ್ಜ್ ಏನು ಹೇಳಿದ್ದಾರೆ, ಏನಿಲ್ಲ, ಆರೋಪಿಯ ಒಂದು ಪಾಲು ಈ ಒಂದು ಅಫೆನ್ಸಲ್ಲಿ ಎಷ್ಟಿದೆ, ಏನು ಅನ್ನುವಂಥದ್ದನ್ನೆಲ್ಲ ತೂಕ ಹಾಕಿ ಹಳೆದು ಅದಾದ ಮೇಲೆ ಅವರ ಶಾಸಕತ್ವದ ಮರುಸ್ಥಾಪನೆಗೆ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟನ್ನು ಅಥವಾ ಒಂದು ಅಧಿಸೂಚನೆ, ನೋಟಿಫಿಕೇಷನ್ನ ಕೊಡ್ತಾರೆ. ಅದಾದ ಮೇಲೆ ಅವರು ಶಾಸಕತ್ವದ ಮರುಸ್ಥಾಪನೆಯನ್ನು ಮಾಡಿಕೊಂಡು ತಮ್ಮ ಸ್ಥಾನದಲ್ಲಿ ಕಂಟಿನ್ಯೂ ಆಗಬಹುದು. ಇದು ಒಬ್ಬ ವ್ಯಕ್ತಿ ಶಾಸಕನಾದಾಗ ಅಥವಾ ಸಂಸತ್ ಸದಸ್ಯನಾದಾಗ ಒಂದು ವೇಳೆ ಆತನ ಮೇಲೆ ಏನಾದರೂ ಆರೋಪಗಳು ಬಂದು ಆತ ತನ್ನ ಸ್ಥಾನಮಾನವನ್ನು ಕಳೆದುಕೊಂಡರೆ ಅದನ್ನು ಮತ್ತೆ ಮರುಸ್ಥಾಪನೆ ಮಾಡೋದಕ್ಕೆ ಈ ಸೆಕ್ಷನ್ಸ್ಗಳು ಸಹಾಯ ಆಗುತ್ತೆ. ಈ ಸೆಕ್ಷನ್ಸ್ ಹೇಳೋದೇ ಹೀಗೆ.